ಐ ಆಮ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ. ನಾನು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ ಮೂವಿನ, ಕನ್ನಡ ವರ್ಷನ್. ತುಂಬ ಕನೆಕ್ಟ್ ಆಯಿತು. ತೆಲುಗು ವರ್ಷನ್ ತುಂಬ ಇಷ್ಟ ಆಗಿತ್ತು, ಬಟ್ ಕನ್ನಡ ಇನ್ನೂ ಹೆಚ್ಚಾಗಿ ಇಷ್ಟ ಆಯಿತು, ಎಸ್ಪೆಷಲಿ ಬಿಕಾಸ್ ಐ ಡಿಂಟ್ ಹ್ಯಾವ್ ಟು ರೀಡ್ ದ ಸಬ್ ಟೈಟಲ್ಸ್. ಬಟ್ ತುಂಬ ತುಂಬ ಚೆನ್ನಾಗಿದೆ. ಸೆಕೆಂಡ್ ಟೈಮ್ ಇನ್ನೂ ಕನೆಕ್ಟ್ ಆಗುತ್ತೆ ಮೂವಿ. ಖಂಡಿತ ನಾನು ಕ್ಲೈಮ್ಯಾಕ್ಸ್ ರಿವೀಲ್ ಮಾಡಲ್ಲ, ಬಟ್ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಪೋರ್ಷನ್ಸು. ಸೊ ಐ ಥಿಂಕ್ ಯಾರ್ಯಾರು ಮೂವಿ ನೋಡಿದಾರೆ ಆಲ್ರೆಡಿ ದೇ ನೋ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಡೆಫಿನೆಟ್ಲಿ ದೇ ಆರ್ ಕಮಿಂಗ್ ಟು ವಾಚ್ ದ ಮೂವಿ ಅಗೇನ್, ಐ ಆಮ್ ಶೋರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಐಶ್ವರ್ಯ. ಶೀ ಈಸ್ ಫ್ಲಾಲೆಸ್ ಅಂತ ಅನಿಸ್ತು ನನಗೆ ಮೂವಿನಲ್ಲಿ. ಆ್ಯಂಡ್ dialogue delivery, performance, the way you are in the movie, it's so graceful, such a graceful performance. And of course Niranjan, I know ಎಲ್ಲರೂ ಅನ್ಕೊತಾರೆ ನಮ್ಮ ಮನೆ ಹುಡುಗ, ಸೊ ಬಟ್ ದಟ್ ನಿಜವಾಗ್ಲೂ ಆ್ಯಸ್ ಅನ್ ಆಡಿಯನ್ಸ್ ಐ ರಿಯಲಿ ಫೆಲ್ ಇನ್ ಲವ್ ವಿತ್ ಯು, ಆ್ಯಂಡ್ ಐ ವಾಸ್ ಹೋಪಿಂಗ್ ದಟ್ ಯು ಗೈಸ್ ಗೆಟ್ ಟುಗೆದರ್ ಇನ್ ದ ಎಂಡ್. ಇಟ್ ವಾಸ್ ಲೈಕ್ ದಟ್ ಮಿಲ್ಸ್ ಆ್ಯಂಡ್ ಬೂನ್ಸ್ ಥಿಂಗ್ ಫಾರ್ ಮಿ. ಐ ವಾಸ್ ಲೈಕ್ ಪ್ಲೀಸ್ ಗೆಟ್ ಟುಗೆದರ್. ಸೊ ಹಂಗೆ ಅಷ್ಟಿಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ಮೂವಿ ಸಪೋರ್ಟ್ ಮಾಡಿ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಸ್ಕ್ರೀನ್ ಪ್ಲೇ. ಯಾಕಂದರೆ ನಾವು typical screenplays ನೋಡಿರ್ತೀವಿ, ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್ ಟು ಥಿಂಕ್ ಆಫ್ ಅ ನ್ಯೂ ಕಾನ್ಸೆಪ್ಟ್ ಆ್ಯಂಡ್ ಇನ್ ಸಚ್ ಅ ಬಿಗ್ ವೇ. ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈ ಥರ ಸ್ಕ್ರೀನ್ ಪ್ಲೇಗಳು, ಈ ಥರ ದೀಸ್ ಕೈಂಡ್ ಆಫ್ ಕ್ವಾಲಿಟಿ ಫಿಲ್ಮ್ಸ್ ಶುಡ್ ಬಿ ಸಪೋರ್ಟೆಡ್ ಆ್ಯಂಡ್ ಅಪ್ರಿಷಿಯೇಟೆಡ್. ಆ್ಯಂಡ್ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಬೋತ್. ಹೆಚ್ಚಾಗಿ ಒಳ್ಳೆ ಮೂವೀಸ್ ಮಾಡಿ, ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಗ್ರೂಪ್ ಹಗ್. Tell her to come. With us, she can come, no? ಎಲ್ರಿಗೂ ನಮಸ್ಕಾರ. ಸೀತಾ ಪಯಣ ಏನು ಹೇಳೋದು, ನೀವೆಲ್ಲರೂ ಬಂದು ನೋಡಿ ಸಿನಿಮಾ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ನಮ್ಮ ಮನೆ ಮಗಳು ಐಶು, ನನ್ನ ಅಕ್ಕನ ಮಗಳು, ಅವಳು ಪ್ರೇಮ ಬರಹಾಲ್ ಮಾಡಿದಾಗಲೂ, ಇನ್ಫ್ಯಾಕ್ಟ್ ಅವಳು ತೆಲುಗು ಡೆಬ್ಯೂ ಆದಾಗಲಿಂದನೂ ವಿ ಬಿನ್ ಎಂಜಾಯಿಂಗ್ ಹರ್ ವರ್ಕ್ ಆನ್ ಸ್ಕ್ರೀನ್. ಆ್ಯಂಡ್ ಎವ್ರಿ ಫಿಲ್ಮ್ ಅವಳು ಬೆಳೀತಾನೆ ಇದ್ದಾಳೆ ಸ್ಕ್ರೀನಲ್ಲಿ. ಅವಳ ಆ್ಯಕ್ಟಿಂಗ್ ಇರ್ಬೋದು, ಯಾಕಂದರೆ ನಮಗೆಲ್ರಿಗೂ ನಮ್ಮ ಅಕ್ಕ ನಿವೇದಿತಾ ಆಶಾರಾಣಿ ಒಂದು ಕಂಪ್ಯಾರಿಸನ್. ಇಮಿಡಿಯೇಟಾಗಿ ಅವಳು ಸುಮಾರು ಶಾರ್ಟ್ಸಲ್ಲಿ ನಮ್ಮ ಅಕ್ಕನ ಥರನೇ ಕಾಣ್ತಾಳೆ ಈ ಸಿನಿಮಾನಲ್ಲೂ. ಅದ್ಭುತವಾಗಿ ಅಭಿನಯಿಸಿದ್ದಾಳೆ. ಆ್ಯಂಡ್ ಇಟ್ಸ್ ಅ ಫೆಂಟಾಸ್ಟಿಕ್ ಡೆಬ್ಯೂ ಫಾರ್ ನಿರಂಜನ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲನೂ ನಮಗೆ ಐಶು ಬಿಯಾಂಡ್ ನೋಡಬೇಕು ಅಂದರೆ ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ತುಂಬ ಗಮನ ಸೆಳೆದಿದ್ದಾರೆ ನಿರಂಜನ್. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ವಿಶ್ ಯು ಅ ವಂಡರ್ಫುಲ್ ಫ್ಯೂಚರ್ ನಿರಂಜನ್. ಆ್ಯಂಡ್ ನಮ್ಮ ಭಾವ ಡೈರೆಕ್ಟ್ ಮಾಡೋದಂದರೆ ನಮ್ಗೆ ಮುಂಚೆಯಿಂದನೂ ಇಷ್ಟ. ಕಾರಲ್ಲಿ ಕೂತ್ಕೊಂಡು ಬರೀ ಅವ್ರ ಸಿನಿಮಾ ಹಾಡುಗಳು ಅದೆಲ್ಲ ಕೇಳ್ಕೊಂಡು ಬೆಳೆದಿರೋ ನಾವೆಲ್ಲರೂ. ಸೊ ಭಾವನ್ ಡಿರೆಕ್ಷನ್ನು, ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಅವರ ಪ್ರೆಸೆನ್ಸು ತುಂಬ ಎಂಜಾಯ್ ಮಾಡ್ಬೋದು. ಅದ್ಭುತವಾದ ಸ್ಟೋರಿ, ಒಂದು ಅಮೇಝಿಂಗ್ ಮೆಸೇಜ್. ಒಂದಲ್ಲ ಸಿನಿಮಾನಲ್ಲಿ ನೀವು ನೋಡಿದ್ರೆ 2-3 ಮೆಸೇಜಸ್, ಬ್ಯೂಟಿಫುಲ್ ಮೆಸೇಜಸ್ ಇದೆ. ಜನಕ್ಕೆ ಹೃದಯಕ್ಕೆ ಮುಟ್ಟುವಂಥ ಒಂದು ಸೀನ್ಗಳಿದೆ. ನೀವು ಕನೆಕ್ಟ್ ಆಗ್ಬೋದು ಆ ಸೀನ್ಸ್ ಜೊತೆ. ಸೊ ಎಲ್ಲ ಬಂದು ಈ ನಮ್ಮ ಐಶುವ ಸೀತಾ ಪಯಣನ ನೋಡಿ ಅವಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ತೆಲುಗುನಲ್ಲಿ ಆಲ್ರೆಡಿ ನಾವೆಲ್ಲರೂ ಸಿನಿಮಾ ನೋಡಿದ್ವಿ. ತೆಲುಗುನಲ್ಲಿ ಬಾಬಾ ಆ್ಯಕ್ಚುಲಿ ಇದು ಕತೆ ಬರೆದು ಡೈರೆಕ್ಟ್ ಮಾಡಿರೋದು, ಬಟ್ ಕನ್ನಡದಲ್ಲೂ ನಿಮ್ಮೆಲ್ಲರಿಗೋಸ್ಕರ ಸಿನಿಮಾ ತಂದಿದ್ದಾರೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ನಮ್ಮ ಐಶುಗೆ ಆಶೀರ್ವಾದ ಮಾಡಿ, ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಮಸ್ತೆ. ಸೀತಾ ಪಯಣ ಅಫ್ಕೋರ್ಸ್ ಅರ್ಜುನ್ ಸರ್ ನಾವೆಲ್ಲರೂ ದೊಡ್ಡ ಅಭಿಮಾನಿ. ಅವ್ರನ್ನ ಪರದೆ ಮೇಲೆ ನೋಡಿ ಬಹಳ ಖುಷಿ ಆಯಿತು. ಆ್ಯಂಡ್ ಅವರ ಡೈರೆಕ್ಷನ್, ಅವರ ಚಾಯ್ಸ್ ಆಫ್ ಸ್ಟೋರಿ ಯಾವತ್ತೂ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ತೋರಿಸಿದ್ದಾರೆ. ಆ್ಯಂಡ್ ಇಟ್ಸ್ ಗಾಟ್ ಅ ವೆರಿ ನೈಸ್ ಮೆಸೇಜ್. ತುಂಬ ಮನಸ್ಸಿಗೆ ಮುಟ್ಟೋ ಒಂದು ಕತೆ. ಆ್ಯಂಡ್ ಅಫ್ಕೋರ್ಸ್ ಇವರಿಬ್ಬರ ಬಗ್ಗೆ ಏನು ಹೇಳಿ, ಒಬ್ಬ ಆ್ಯಕ್ಟರ್ ಆಗಿ ಯು ಕ್ಯಾನ್ ನೆವರ್ ಲೈ ಟು ದ ಕ್ಯಾಮ್ರಾ ಅಂತ ಹೇಳ್ತೀವಿ. ಇಬ್ಬರು ಕಣ್ಣಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ವಿಚ್ ಐ ಅಪ್ರಿಷಿಯೇಟ್. ಐ ಥಿಂಕ್ ಐಶು ಆ್ಯಂಡ್ ನಿರಂಜನ್ ಹ್ಯಾವ್ ಡನ್ ಅ ಬ್ಯೂಟಿಫುಲ್ ಜಾಬ್. ಅವರಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿತ್ತು, ಸೀನ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡ್ಯಾನ್ಸ್, ಫೈಟ್, ವಾಟ್ ಎವರ್ ಇಟ್ ಈಸ್, ದೇ ಹ್ಯಾವ್ ಡನ್ ಅ ಬ್ರಿಲಿಯಂಟ್ ಜಾಬ್. ಆ್ಯಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಆಲ್ ದ ಯಂಗ್ಸ್ಟರ್ಸ್ ಆ್ಯಂಡ್ ಫ್ಯಾಮ್ಲಿ ಎಲ್ಲರೂ ಬಂದು ಈ ಸಿನಿಮಾ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ದಯವಿಟ್ಟು ಬಂದು ಸೀತಾ ಪಯಣ ಥಿಯೇಟ್ರಲ್ಲೇ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.